ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಗೌಡ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇದು ಸಂಡೇ ಲಾಗ್ ಆಗಿರುತ್ತೆ. ರ್ಯಾಂಡಮ್ ಲಾಗ್ ಸ್ಟಾರ್ಟ್ ಮಾಡಿದೆ, ಹಾಗೇ ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಸಂಡೇ ಮಾರ್ನಿಂಗ್ ಆಗಿದ್ದರಿಂದ ಲೇಝಿ ಮಾರ್ನಿಂಗ್ ಆಗಿತ್ತು, ಎದ್ದಿದ್ದು ಲೇಟ್ ಆದರೂ ಆ್ಯಸ್ ಯೂಶ್ವಲ್ ರೂಟೀನ್ ಮಾತ್ರ ಯಾವ ರೂಟೀನ್ ತಪ್ಪಿದ್ರೂ ಟೀ ಕುಡಿಯೋದು ತಪ್ಪೋದಿಲ್ಲ ಅಲ್ವಾ. ಹಾಗೆ ಟೀ ಮಾಡಿಕೊಂಡು ಕುಡಿದು ಒಂದು ಸ್ವಲ್ಪ ಮೊಟ್ಟೆ ಕೋಳಿ ತಂದಿತ್ತು ಮತ್ತು ಇನ್ನೊಂದು ಮಾಮೂಲಿ ಚಿಕನ್ ತಂದಿತ್ತು ಫ್ರೈಗೆ ಅಂತ. ಅದನ್ನು ಮಾಡಬೇಕಿತ್ತು. ಸರಿ ಟೀ ಕುಡಿದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಟೀ ಕುಡ್ಕೊಂಡು ಕೂತ್ಕೊಂಡ್ವಿ. ನನ್ನ ಹಸ್ಬೆಂಡ್ ಅವರೊಬ್ರಿಗೆ ಮಾತ್ರ ಡ್ಯೂಟಿ ಇತ್ತು ಹೋಗೋದು. ಸರಿ ಅಂದ್ಬಿಟ್ಟು ಬೇಗ ಟೀ ಕುಡಿದ್ಬಿಟ್ಟು ಮಾಡೋಣ ಅಂತ ಮಾಡ್ತಿದ್ವಿ. ಆದರೂ ಅವರು ಹೋಗೋದು ಬೇಗ ಹೊರಟ್ಬಿಟ್ರು. ನಾವು ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಯಿತು. ಸರಿ ಬಾಕ್ಸ್ ತಂದು ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವರು ಹೋದರು. ನಾವೇ ಬಾಕ್ಸ್ ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ಸರಿ ಅಂದ್ಬಿಟ್ಟು ಟೀ ಕುಡ್ಕೊಂಡು ಅದನ್ನೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಧೃತಿಗೂ ಆಟ ಆಡಿಸ್ಕೊಂಡು ಕೂತಿದ್ವಿ. ಕೈ ಕಟ್ಟು ಬಾಯಿ ಮುಚ್ಚು ತಾತಂಗೆಲ್ಲವ ಕೈ ಕಟ್ಟು ಬಾಯಿ ಮುಚ್ಚು ಸುಮ್ಮನೆ ಕೂತ್ಕೋತ ಅಂತ. ಕೈ ಕಟ್ಟು ಬಾಯಿ ಮುಚ್ಚು ಸುಮ್ಮನೆ ಕೂತ್ಕೊಳ್ಳಿ ತಾತ, ಸುಮ್ಮನೆ ಕೂತ್ಕೊಳ್ಳಿ. ನೋಡು ತಾತಂದೊಂದು ಗೋಳಪ್ಪ. ಹಂಗೆ ಎತ್ತಂಗಿಲ್ಲ, ಮಾನ ಮರ್ಯಾದೆ ಹೋಗುತ್ತೆ. ನೋನು ಧೃತಿ ನೋನು ಹೇಳು. ಏನೂ ಆಗಿಲ್ಲಪ್ಪ, ಇದೇನು ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ. Didika. Yummy Didika. Hi, good morning. Good morning. ನಮಸ್ತೆ ಸರ್. ನಮಸ್ತೆ ಸರ್ ಹೇಳು. ಹೋಗಂಗಿಲ್ಲ ನೀನು. ಬನ್ನಿ ಸಾರ್ ನೋಡಿ ಸರ್, ನಮ್ಮಮ್ಮ ಟಾರ್ಚರ್ ಕೊಡ್ತಾ ಇರೋದಾ? ಈ ಥರ ಕೊಡ್ತೀರಾ ಸರ್? ಹೆಂಗಾಗಿದೆ ನೋಡಿ ಹೇರ್ ಸ್ಟ್ರೈಟ್ನಿಂಗ್ ಬಂದು ಬೆಳೆದ್ಬಿಟ್ಟು ಕಣ್ಕೂದೆಲ್ಲ ಕಟ್ಟಾಯ್ತಲ್ಲ. ಎಲ್ಲ ಬೆಳೆದಿದೆ. ಆದರೆ ಕೂದಲು ಬೆಳೆದಿತ್ತೆ, ಕರೆಂಟ್ ಬಂದು. ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಮಮ್ಮಿ ಗಟ್ಟಿ ಕೋಳಿ ಮಾಡುತ್ತೆ, ನಾನು ಚಿಕನ್ ಚಾಪ್ಸ್ ಮಾಡೋಣ ಅಂತ ಹೋದೆ. 1 kg ಚಿಕನ್ ಇತ್ತು, ಇನ್ನು 1.5 kg ಗಟ್ಟಿ ಕೋಳಿ ಇತ್ತು. ಅದನ್ನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನನಗೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ಆಗಿಬಿಟ್ಟಿತ್ತು. ಅದಕ್ಕೆ ದೋಸೆ ನೆನೆ ಹಾಕ್ದೆ. ನಮ್ಮ ಮಮ್ಮಿ ಬೆಳಿಗ್ಗೆ ಪ್ಲ್ಯಾನ್ನೇ ಚೇಂಜ್ ಮಾಡಿಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಚಿಕನ್ ತರಿಸ್ಬಿಟ್ಟಿತ್ತು. ಸರಿ ಇನ್ನೇನು ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಿತ್ತಲ್ಲ, ಬೇಗ ಮಾಡ್ಕೊಂಡು ಹೋಗೋಣ ಅಂತ ಪಟ ಅಂತ ಮಾಡ್ಕೊತಾಯಿದ್ವಿ. ಮಮ್ಮಿ ಎಲ್ಲ ರೆಡಿ ಮಾಡ್ಕೊಡ್ತಾಯಿತ್ತು, ನಾನು ಹಾಗೆ ಒಗ್ಗರಣೆ ಇಡ್ತಾಯಿದ್ದೆ. ಫಸ್ಟು ಚಿಕನ್ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿ ಒಂದೇ ಒಂದು ಲವಂಗ, ಒಂದು ಚಕ್ಕೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನನಗೆ ಜಾಸ್ತಿ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟನೇ ಆಗೋದಿಲ್ಲ, ಯಾಕೋ ಗೊತ್ತಿಲ್ಲ, ನಂಗೆ ಸ್ಪೈಸಸ್ ಜಾಸ್ತಿ ಇದ್ದರೆ ಇಷ್ಟ ಆಗೋದಿಲ್ಲ.
ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದ ಚಿಕನ್ನ ಆ್ಯಡ್ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಮುಂದೆ ಟೇಸ್ಟೇ ನೋಡಲಿಲ್ಲ ನಾವು ಅರ್ಜೆಂಟಲ್ಲಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿಬಿಟ್ಟಿತ್ತು. ಆದರೂ ಟೇಸ್ಟ್ ಚೆನ್ನಾಗಿತ್ತು. ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ, ಪುದೀನ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು 6-7 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಫ್ರೈ ಮಾಡ್ಕೊಂಡಿದ್ವಿ ಮುಂಚೆನೇ. ಅದು ಫ್ರೈ ಮಾಡ್ಕೊಂಡಿದ್ದನ್ನ ಮಿಕ್ಸಿ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಮುಗ್ದೇ ಹೋಯ್ತು ಈ ಚಿಕನ್ ರೆಸಿಪಿ. ಇನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಇನ್ನೇನು ಇದಕ್ಕೆ ಅವಶ್ಯಕತೆನೇ ಇಲ್ಲ. ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನೋದಷ್ಟೇ, ರೆಡಿ ಆಯಿತು ಚೆನ್ನಾಗಿ ಬೇಯಿಸ್ಕೊಂಡು. ಸ್ವಲ್ಪ ಮೇಲ್ಗಡೆ ಫ್ಲೇವರ್ ಬರೋಕ್ಕೆ ಕೊತ್ತಂಬರಿ, ಪುದೀನ ಮತ್ತು ಒಂದು ಅರ್ಧ ಇಲ್ಲ 1 ಟೊಮೆಟೊ, ನೀವು ಎಷ್ಟು ಚಿಕನ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು ಚಿಕ್ಕದು 1 ಟೊಮೆಟೊ ತೊಗೊಂಡಿದ್ದೆ ಅಷ್ಟೇ. ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೇ ಹೋಯ್ತು. ಒಂದು ಸ್ವಲ್ಪ ಲಾಸ್ಟಲ್ಲಿ ಚಿಕನ್ ಮಸಾಲ ಇಲ್ಲ ಮಟನ್ ಮಸಾಲ ಯಾವುದಾದ್ರೂ ಒಂದು ಆ್ಯಡ್ ಮಾಡಿಕೊಂಡ್ರೆ ಚಿಕನ್ ಚಾಪ್ಸ್ ರೆಡಿ ಅಂತ ಹೇಳ್ಬೋದು. ನೆಕ್ಸ್ಟು ಇದನ್ನು ಸೈಡಿಗೆ ಇಟ್ಕೊಂಡು ಕೋಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದರೆ ಗಟ್ಟಿ ಕೋಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಮ್ಮಿ ಎಲ್ಲ ರೆಡಿ ಮಾಡ್ಕೊಡ್ತಾಯಿತ್ತು. ನಾನು ಒಗ್ಗರಣೆಗೆ ಹಾಕೋತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೆ ನಾನು. ಮಮ್ಮಿ ಏನೇನೋ ಚಿಕನ್ ಸಾಂಬಾರಿಗೆ ಬೇಕೋ ಅದನ್ನು ಎಲ್ಲ ರೆಡಿ ಮಾಡಿಕೊಡ್ತಾಯಿತ್ತು. ದೋಸೆ ಹಿಟ್ಟು ಸ್ವಲ್ಪ ಮಾತ್ರ ತೊಗೊಂಡಿದ್ವಿ, ಜಾಸ್ತಿ ಹಾಕ್ಕೊಳ್ಳಿಲ್ಲ. ಇನ್ನು ಫ್ರಿಜ್ಜಿಗೆ ಎತ್ತಿಟ್ಕೊಂಡ್ವಿ ಜಾಸ್ತಿ ರುಬ್ಬಿದ್ದನ್ನ. ನೆಕ್ಸ್ಟು ಗಟ್ಟಿ ಕೋಳಿದು ಅಷ್ಟೇ ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಜಾಸ್ತಿ ಎಲ್ಲ ಏನೂ ಮಾಡೋಕ್ಕೋಗಲಿಲ್ಲ. ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಏನೇನು ಇದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಒಂದೇ 1 ಟೊಮೆಟೊ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ವಿ. ಆ ಗ್ರೇವಿನ ಇದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಅದಕ್ಕೆ ಅರಿಶಿನ, ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಹಸಿ ಮಸಾಲೆ ಎಲ್ಲ ಬಿಡೋವರೆಗೂ, ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಪಕ್ಕದಲ್ಲೇ ಚಿಕನ್ ಇದನ್ನು ಚಾಪ್ಸ್ನು ಇಟ್ಟಿದ್ದೆ. ಅದನ್ನು ಆ ಸ್ಟವ್ ಮೇಲೆ ಇಟ್ಕೊಂಡು ಇದ್ರ ಮೇಲೆ ಸಾಂಬಾರು ರೆಡಿ ಮಾಡ್ಕೋತಾ ಇದ್ವಿ. ಅದೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಆದಮೇಲೆ ಎಷ್ಟು ತೊಗೊಂಡಿರ್ತೀರ ಚಿಕನ್ನು ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಮುಗ್ದೋಗುತ್ತೆ, ಇನ್ನೇನು ಇಲ್ಲ. ಇದು ಆದರೆ ಚೆನ್ನಾಗಿ ಬೇಯಬೇಕು. ಇದನ್ನು ಸ್ವಲ್ಪ ಬೇಯಲಿ ಅಂತ ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನಾನ ಸೇರಿಸ್ಕೊಂಡು ಫ್ಲೇವರ್ಗೋಸ್ಕರ ಅಷ್ಟೇ. ಇದನ್ನು ಹಾಕ್ಕೊಂಡ್ರೆ ಫ್ಲೇವರ್ ಬಾಯಲ್ಲಿ ತಿನ್ಬೇಕಾದ್ರೆ ಒಂಥರ ಚೆನ್ನಾಗಿ ಬರುತ್ತೆ. ರುಬ್ಬೇಕಾದ್ರೆ ಹಾಕ್ಕೊಂಡಿದ್ವಿ. ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ವಿ ಅಷ್ಟೇ. ಅದಾದಮೇಲೆ ಗರಂ ಮಸಾಲ, ಸಾಂಬಾರು ಪೌಡರು, ಇದು ಗರಂ ಮಸಾಲ 1 ಸ್ಪೂನು, ಖಾರದ ಪುಡಿ 1.5 ಸ್ಪೂನು ಮತ್ತು ಸಾಂಬಾರು ಪುಡಿ ಏನು ಮಾಡಿಸ್ಕೊಂಡಿರ್ತೀವಲ್ಲ ಅದು 1 ಸ್ಪೂನ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋ ಕಾಯಿ ಪೇಸ್ಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊತೀವಿ. ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಂಡು ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿನೇ ಆಗೋಗುತ್ತೆ. ಎರಡೂ ರೆಡಿ ಅಲ್ಲಿ ಬೇಯಕ್ಕೆ ಇಟ್ಬಿಟ್ಟು ನಾನು ಇನ್ನೇನು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಮ್ಮ ಅಜ್ಜಿ, ನಮ್ಮ ಮಮ್ಮಿಯವ್ರ ಅಮ್ಮನ ಮನೆಗೆ ಹೋಗಬೇಕಿತ್ತು. ಹೊಸ್ದಾಗಿ ಮನೆ ಶಿಫ್ಟ್ ಮಾಡ್ಕೊಂಡಿದ್ರಲ್ಲ ಅಲ್ಲಿ ಹೋಗೋಣ ಅಂತ. ಕಜ್ಜಾಯದಿಟ್ಟು ಈ ಒಂದು 10 ಡೇಸಲ್ಲಿ ಮಾಡ್ಕೊಂಡಿದ್ವಿ. ಕಜ್ಜಾಯನ ಸ್ವಲ್ಪ ಎತ್ತಿಟ್ಟಿದ್ವಿ. ಅದನ್ನು ಹೋಗ್ತಾ ಇದ್ದೀವಲ್ಲ ಮಾಡಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಕಜ್ಜಾಯದಿಟ್ಟಿತ್ತು, ಅದನ್ನು ಎಣ್ಣೆಗೆ ಹಾಕ್ಕೊಂಡ್ವಿ ಅಷ್ಟೇ. ಅದಾದಮೇಲೆ ತಿನ್ನೋದಕ್ಕೆ ದೋಸೆ ಹಾಕ್ಕೊಂಡು ದೋಸೆ ಜೊತೆ ಚಿಕನ್ ಚಾಪ್ಸು ಮತ್ತು ಗಟ್ಟಿ ಕೋಳಿ ಸಾಂಬಾರು ಸೂಪರಾಗಿತ್ತು ತಿನ್ನೋದಕ್ಕೆ ಮಾತ್ರ. 2 ಕಾಂಬಿನೇಷನು ಈ ದೋಸೆ ಜೊತೆ ಸಖತ್ತಾಗಿತ್ತು. ಬೆಳಗ್ಗೆನೇ ಯಾರಿಗೆ ಈ ಥರ ಎಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವಂತೂ ಅರ್ಜೆಂಟಲ್ಲಿ ತಿಂದ್ಬಿಟ್ಟು ಹೋದ್ವಿ. ಬೇಗ ಹೋಗಬೇಕಿತ್ತು. ನನ್ನ ಹಸ್ಬೆಂಡ್ ಬೇರೆ ಬ್ರೇಕ್ಫಾಸ್ಟ್ ತೊಗೊಂಡೋಗಿರಲಿಲ್ಲ, ಬಿಟ್ಟೋಗಿದ್ರಲ್ಲ.
ಅವರಿಗೂ ಬ್ರೇಕ್ಫಾಸ್ಟ್ ಕೊಡಬೇಕಿತ್ತಲ್ವ, ಅವರು ಲೇಟ್ ಆಗಿಬಿಟ್ಟಿತ್ತು. 11 ಗಂಟೆ 11 ಕಾಲು ಆಗೋಗ್ಬಿಟ್ಟಿತ್ತು. ನಾವೆಲ್ಲ ರೆಡಿ ಮಾಡಿಕೊಂಡು ರೆಡಿಯಾಗಿ ಧೃತಿಗೆ ಊಟ ಮಾಡಿಸಿ ಎಲ್ಲ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಅಂದ್ಬಿಟ್ಟು ಬೇಗನೆ ತಿಂತಾಯಿದ್ದೀನಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋನ, ಅದಕ್ಕೆ ಅಷ್ಟು ಫಾಸ್ಟಾಗಿ ತಿನ್ನೋ ಥರ ಅನ್ನಿಸ್ತಿದೆ. ಅಷ್ಟೊಂದು ಫಾಸ್ಟಾಗೆಲ್ಲ ತಿಂದಿಲ್ಲ, ಸ್ವಲ್ಪ ಫಾಸ್ಟಾಗಿ ತಿಂದಿದ್ದೀನಿ. ಅದು ಇಷ್ಟೊಂದು ಫಾಸ್ಟಾಗೆಲ್ಲ ತಿಂದಿಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡಿರೋಕ್ಕೆ ಫಾಸ್ಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ನನ್ನ ಮಗಳೂ ಅವಳಿಗೂ ಕಜ್ಜಾಯ ಕೊಟ್ಟು ನಮ್ಮ ಮಮ್ಮಿ ನಿಲ್ಲಿಸಿತ್ತು. ಅವಳಿಗೂ ರೆಡಿ ಮಾಡಿಬಿಟ್ಟಿದ್ವಿ. ಇನ್ನೇನು ಡೈಪರ್ ಪ್ಯಾಂಟ್ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕಿತ್ತು ಅಷ್ಟೇ. ಅವಳು ನೋಡು ಅಮ್ಮ ವೀಡಿಯೋ ಮಾಡ್ತಿದೆ ಅಂತ ಅವಳು ನೋಡ್ತಾ ಇದ್ಲು. ಸರಿ ಅಂದ್ಬಿಟ್ಟು ತಿಂದಾದಮೇಲೆ ನಾವು ಹೊರಟ್ವಿ. ನನ್ನ ಹಸ್ಬೆಂಡ್ಗೆ ಹಂಗೆ ಆನ್ ದ ವೇ ಹೋಗ್ತಾ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ನಾನು ಧೃತಿ, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಹೊರಟ್ವಿ. ನಮ್ಮ ಅಜ್ಜಿ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಂದರೆ ಗ್ಯಾಸು ಬರ್ನಲ್ ಸ್ವಲ್ಪ ರೆಡಿ ಮಾಡಿಸ್ಬೇಕಿತ್ತು, DTH ಫಿಟ್ಟಿಂಗ್ ಎಲ್ಲ ಮಾಡಿಸ್ಬೇಕಿತ್ತು, ಮತ್ತು ಬೀರ್ ತಂದು ಕೊಡಬೇಕಿತ್ತು. ಅದನ್ನೆಲ್ಲ ಮಾಡಿ ನಮ್ಮ ಅಕ್ಕ ಭಾವ ಎಲ್ಲ ಬಂದುಬಿಟ್ಟಿದ್ರು. ಅಲ್ಲೇ ನೋಡಿಕೊಂಡು ಹೋಗೋದಕ್ಕೆ ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ 11:30ಗೆ ಹೊರಟಿದ್ದು ಮನೆಯಿಂದ. ಅಲ್ಲಿ 6 ಗಂಟೆ 6:30 ಅಲ್ಲೇ ಆಗೋಯಿತು. ಅಲ್ಲೇ ಆಟ ಆಡಿಕೊಂಡು ಧೃತಿನೂ ಆಟ ಆಡಿಸ್ಕೊಂಡು ಅವಳು ಫುಲ್ಲು, ನಮ್ಮ ಅಕ್ಕನ ಮಗನೂ ಬಂದಿದ್ದಕ್ಕೆ ಅವಳು ಅಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಇದ್ಲು. ಸೊ ಇದಾಗಿತ್ತು ಗೈಸ್ ನನ್ನ ವಿಡಿಯೋ ಸಂಡೇ. ಹೇಗನ್ನಿಸ್ತು ಈ ವಿಡಿಯೋ? ಏನಾದ್ರು ಇಷ್ಟ ಆದರೆ, ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಷ್ಟೋ ಸಪೋರ್ಟ್ ಆಗುತ್ತೆ ಅಲ್ವಾ? Okay guys, thank you for watching this video until the end. See you in the next vlog. Bye guys, love you so much.